ಮಿಸ್ಟರ್ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹಾಗೂ ಇತಿಹಾಸದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಚರಿತ್ರೆಯಲ್ಲಿ ಹೈದರಾಬಾದ್ ಗಡಿ ಶಿಬಿರಗಳು, ಹೈದರಾಬಾದ್ ಕರ್ನಾಟಕದಲ್ಲಿ 100 ಶಿಬಿರಗಳನ್ನು ಸ್ಥಾಪಿಸಲಾಗಿತ್ತು. ಈ 100 ಶಿಬಿರಗಳಲ್ಲಿ ವಿಶೇಷವಾಗಿ 30 ಶಿಬಿರಗಳು ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸಲಾಗುತ್ತಿತ್ತು. ಯಾವ ಸ್ಥಳಗಳಲ್ಲಿ ಯಾರ ಮುಖ್ಯಸ್ಥರ ಅಥವಾ ಯಾರ ನೇತೃತ್ವದಲ್ಲಿ ಈ ಗಡಿ ಶಿಬಿರಗಳನ್ನು ಸ್ಥಾಪಿಸಲಾಗಿ, ನಂತರ ಈ ಗಡಿ ಶಿಬಿರಗಳಲ್ಲಿ ಹೈದರಾಬಾದ್ ಕರ್ನಾಟಕದ ನಿಜಾಮರ ನ್ಯೂನತೆಗಳನ್ನು, ಬ್ರಿಟಿಷರ ನ್ಯೂನತೆಗಳನ್ನು ಮತ್ತು ಯಾವ ರೀತಿಯಾಗಿ ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆಗೊಳಿಸಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡು, ನಂತರ ಗಡಿ ಶಿಬಿರದ ಪ್ರಮುಖ ಲಕ್ಷಣಗಳು, ಈ ಗಡಿ ಶಿಬಿರದ ಮುಖ್ಯ ಲಕ್ಷಣಗಳನ್ನು 3 ಪ್ರಕಾರವಾಗಿ ಮಾಡಲಾಗಿ, ಆ 3 ಪ್ರಕಾರಗಳೆಂದರೆ ನಿಶಸ್ತ್ರ ವಿಭಾಗ, ಎರಡನೇದಾಗಿ ಗುಪ್ತಚಾರ ವಿಭಾಗ, ಮೂರನೇದಾಗಿ ಸಶಸ್ತ್ರ ವಿಭಾಗ. ಇವುಗಳ ಬಗ್ಗೆ ತಿಳಿದುಕೊಂಡು ನಂತರ ಹೈದರಾಬಾದ್ ಕರ್ನಾಟಕದ ಗಡಿ ಶಿಬಿರಗಳ ಕ್ರಾಂತಿಕಾರಿ ಚಟುವಟಿಕೆಗಳು. ಹೈದರಾಬಾದ್ ಕರ್ನಾಟಕದ ಗಡಿ ಶಿಬಿರಗಳ ಕ್ರಾಂತಿಕಾರಿ ಚಟುವಟಿಕೆಗಳೆಂದರೆ, ಮೊದಲನೇದಾಗಿ ಸಿಂದಗಿ ಗಡಿ ಶಿಬಿರ, ನಂತರ ಸಿಂದಗಿ ಗಡಿ ಶಿಬಿರದ ಬಗ್ಗೆ ತಿಳಿದುಕೊಂಡು ನಂತರ ಎರಡನೇದಾಗಿ ತಾಳಿಕೋಟಿ ಶಿಬಿರ. ಅಂದರೆ ಹೈದರಾಬಾದ್ ಕರ್ನಾಟಕದ ಗಡಿ ಶಿಬಿರದ ಕ್ರಾಂತಿಕಾರಿ ಚಟುವಟಿಕೆಗಳು ಯಾವ ರೀತಿಯಾಗಿ ಕಂಡು ಬಂದಿದ್ದು, ಅದರಲ್ಲಿ ಸಿಂದಗಿ ಗಡಿ ಶಿಬಿರದ ಬಗ್ಗೆ ತಿಳಿದುಕೊಂಡು ನಂತರ ಹೈದರಾಬಾದ್ ಕರ್ನಾಟಕದ ಗಡಿ ಶಿಬಿರದ ಕ್ರಾಂತಿಕಾರಿ ಚಟುವಟಿಕೆಯ ಎರಡನೆಯ ಅಂಶವೇನೆಂದರೆ ತಾಳಿಕೋಟಿ ಶಿಬಿರ. ತಾಳಿಕೋಟಿ ಶಿಬಿರವನ್ನು ಸುರಪುರದ ಬ್ಯಾರಿಸ್ಟರ್ ರಾಜ ವೆಂಕಟಪ್ಪ ನಾಯಕ ಇವರ ನೇತೃತ್ವದಲ್ಲಿ ಸಂಘಟಿಸಲಾಗಿತ್ತು. ತಾಳಿಕೋಟಿ ಶಿಬಿರವು ಕೈಗೊಂಡ ಎಲ್ಲ ಕಾರ್ಯಾಚರಣೆಗಳ ಉಸ್ತುವಾರಿ ದಳಪತಿ ವಕೀಲ ಅಪ್ಪಾರಾವರು ವಹಿಸಿಕೊಂಡಿದ್ದರು. ವಿರೂಪಾಕ್ಷ ಪಾಟೀಲರ ನೇತೃತ್ವದಲ್ಲಿ 25 ಜನರ ತಂಡವನ್ನು ಸದಾ ಸಿದ್ಧವಾಗಿತ್ತು. ಈ ಶಿಬಿರವು ಹಲವಾರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಿಜಾಮ ಆಳ್ವಿಕೆಯನ್ನು ಕಿತ್ತೊಗೆಯಲು ಯಶಸ್ವಿಯನ್ನು ಸಾಧಿಸಬೇಕೆಂದು ತಿಳಿಸಲಾಗಿತ್ತು. ಈ ಶಿಬಿರದ ಕಾರ್ಯಕರ್ತ ನಡೆಸಿದ ಮುಖ್ಯ ಹೋರಾಟವೇನೆಂದರೆ ಸುರಪುರ ತಾಲೂಕಿನ ನೆಲವಿಗೆ ಹಾಗೂ ಮಾಲನೂರು ವಿಮೋಚನೆಯ ಹೋರಾಟ. ಶಿಬಿರದ ಕಾರ್ಯಕರ್ತರೊಂದಿಗೆ ರಜಾಕರು ಹಾಗೂ ನಿಜಾಮನ ಅರೆ ಸೈನಿಕ ದಳಗಳು ತೀವ್ರ ಹೋರಾಟವನ್ನು ನಡೆಸಲಾಯಿತು. ಈ ಹೋರಾಟದಲ್ಲಿ ರಜಾಕರ ಗುಂಡಿಗೆ ವಿರೂಪಾಕ್ಷಪ್ಪ ಹಾಗೂ ಶರಣಪ್ಪ ಎಂಬ 2 ಯುವಕರು ಮರಣವನ್ನು ಹೊಂದಿದರು ಅಥವಾ ಬಲಿಯಾದರು. ಇವರಿಬ್ಬರ ಶವಗಳನ್ನು ಕೊಂಡೊಯ್ದ ರಜಾಕರು ಜನರ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸಲು ಅವುಗಳನ್ನು ಸುರಪುರದ ರಸ್ತೆಗಳಲ್ಲಿ, ಅಂದರೆ ಶವಗಳನ್ನು ಸುರಪುರದ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಸುರಪುರದ ಹುತಾತ್ಮ ವಿರೂಪಾಕ್ಷಪ್ಪನ ನೆನಪಿನಲ್ಲಿ ಕೃಷ್ಣ ಮೇಲದಂಡೆ ಯೋಜನೆಯ ಕಾಲುವೆಯೊಂದಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ಈ ರೀತಿಯಾಗಿ ರಾಕ್ಷಸ ಸದೃಶ ರಜಾಕರ ಹಲ್ಲೆಗಳನ್ನು ಹತ್ತಿಕ್ಕಲು, ನಿಜಾಮನ ಆಳ್ವಿಕೆಯಿಂದ ಹಳ್ಳಿಗಳನ್ನು ಮುಕ್ತಗೊಳಿಸಲು ತಾಳಿಕೋಟಿ ಶಿಬಿರದ ಮುಖ್ಯಸ್ಥರಾಗಿದ್ದ ಬ್ಯಾರಿಸ್ಟರ್ ರಾಜ ವೆಂಕಟಪ್ಪ ನಾಯಕರು ಗೆರಿಲ್ಲಾ ಹೋರಾಟವನ್ನು, ಮಾರುವೇಷದ ಹೋರಾಟವನ್ನು ಸಂಘಟಿಸತೊಡಗಿದರು. ನಂತರ ಎರಡನೇ ಕ್ರಾಂತಿಕಾರಿ ಶಿಬಿರದ ಲಕ್ಷಣವು ಮುಕ್ತಾಯಗೊಂಡು ಮೂರನೇ ಕ್ರಾಂತಿಕಾರಿ ಲಕ್ಷಣದ ಶಿಬಿರವೆಂದರೆ ದೂಧನ ಶಿಬಿರ. ಭೀಮರಾವ್ ಪಾಟೀಲರು ಈ ದೂಧನ ಶಿಬಿರದ ನೇತೃತ್ವವನ್ನು ವಹಿಸಿದ್ದರು. ಶಿವರಾಯ್ ರೇವೂರ್ ಪಾಟೀಲರು ಈ ಶಿಬಿರದ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸುಮಾರು ದೂಧನ ಶಿಬಿರದಲ್ಲಿ 100 ಜನ ಕಾರ್ಯಕರ್ತರು ಇರಲಾಗಿ, ಇವರು
ಸೈನಿಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಈ 100 ಜನ ಕಾರ್ಯಕರ್ತರು ಹೈದರಾಬಾದ್ ಸಂಸ್ಥಾನದ ಶಿಬಿರದ ಮೇಲೆ 19 ಬಾರಿ ದಾಳಿಗಳನ್ನು ಮಾಡಲಾಯಿತು. ದಾಳಿ ನಡೆಸಿದ ಆಕ್ರಮಣದಲ್ಲಿ ರಜಾಕರಿಂದ 30 ಬಂದೂಕುಗಳನ್ನು ವಶಪಡಿಸಿಕೊಳ್ಳಲಾಯಿತು. ಶಿಬಿರದ ಕಾರ್ಯಕರ್ತರು 26ನೇ ಜುಲೈ 1948 ಸಣ್ಣಲಿಗಿ ಹಳ್ಳಿಯ ಮೇಲೆ ನಡೆಸಿದ ದಾಳಿಯಿಂದ 5 ಬಂದೂಕುಗಳನ್ನು, ಅರ್ಜುನಗಿ ಗ್ರಾಮದ ಮೇಲಿನ ದಾಳಿಯಿಂದ 10 ಬಂದೂಕುಗಳನ್ನು, 10 ಖಡ್ಗಗಳನ್ನು ಮತ್ತು 4 ಬರ್ಚಿಗಳನ್ನು ವಶಪಡಿಸಿಕೊಳ್ಳಲಾಯಿತು. ಇದೇ ರೀತಿ ಸಿರುಡಿಗಿ, ಗೌರು, ನಿಂಬರ್ಗ ಎಂಬ ಗ್ರಾಮಗಳಲ್ಲಿಯೂ ಕೂಡ ರಜಾಕರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ದೂದನ್ ಶಿಬಿರದವರು ವಶಪಡಿಸಿಕೊಂಡರು. ಸುಮಾರು 20 ಜನ ರಜಾಕರನ್ನು ಹಾಗೂ ಕೆಲವು ನಿಜಾಂ ಪೊಲೀಸರನ್ನು ಕೊಲ್ಲಲಾಯಿತು. ಶಿಬಿರದ ಕಡೆಯಿಂದ ಮದುಗುಣಿಕೆಯ ಶಿವಲಿಂಗಪ್ಪ, ಮದನ ಹಿಪ್ಪರಗದ ಶಿವಲಿಂಗಪ್ಪ ಹಾಗೂ ಕಾಶಿರಾವರು ಸ್ವಾತಂತ್ರ್ಯಕ್ಕಾಗಿ ಹಾಗೂ ಹೈದರಾಬಾದ್ ಸಂಸ್ಥಾನದ ವಿಲೀನಕ್ಕಾಗಿ 12ನೇ ಜೂನ್ 1948ರಂದು ಪ್ರಾಣವನ್ನು ತ್ಯಜಿಸಿದರು. ಈ ಶಿಬಿರದ ಯಶಸ್ವಿನ ಸಾಧನೆ ಎಂದರೆ ನಿಜಾಮನ ಆಳ್ವಿಕೆಯಿಂದ ನಿಂಬರ್ಗ ಹಾಗೂ ಯಲಸಂಗಿ ಎಂಬ ಗ್ರಾಮಗಳನ್ನು ಮುಕ್ತಗೊಳಿಸಲಾಯಿತು. ಈ ಶಿಬಿರದ ಪ್ರಧಾನ ದಳಪತಿ ಶಿವರಾಯ ಈ ಗ್ರಾಮಗಳ ವಿಮೋಚನಾ ಸಂಘರ್ಷದಲ್ಲಿ ಶಿವರಾಯನೂ ಕೂಡ ಹುತಾತ್ಮನಾದನು. ಆಳಂದ ತಾಲೂಕಿನ ಯಲಸಂಗಿ ಗ್ರಾಮದ ವಿಮೋಚನೆಯಲ್ಲಿ ದುದಿನಿ ಶಿಬಿರದ ಹೋರಾಟಕ್ಕೆ ಗೌಡಗಾಂವ್ ಹಾಗೂ ಮದನ ಹಿಪ್ಪರಿಗೆ ಶಿಬಿರಗಳ ಕಾರ್ಯಕರ್ತರು ಹಾಗೂ ಭಾರತೀಯ ಪೊಲೀಸರು ನೆರವು ನೀಡಿದರು. ಯಲಸಂಗಿಯಲ್ಲಿ ನೂರಾರು ರಜಾಕರು ಕೊಲ್ಲಲ್ಪಟ್ಟರು. ಇದನ್ನು ಪ್ರತಿಭಟಿಸಿ ರಜಾಕರ ನೇತಾರನಾದ ಕಾಸಿಂ ರಜ್ವಿ ಹಿಂದೂಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ಕಲಬುರಗಿಯಲ್ಲಿ ಯಲಸಂಗಿ ದಿನವನ್ನು ಆಚರಿಸಿದನು. ನಂತರ ಕ್ರಾಂತಿಕಾರಿ ಶಿಬಿರದ 4ನೇ ಅಂಶವೇನೆಂದರೆ ವಾಲಬಾಗ ಶಿಬಿರ. ಆಳಂದದ ಅಣ್ಣಾರಾವ್ ವೀರಭದ್ರಪ್ಪ ಪಾಟೀಲರ ಉಸ್ತುವಾರಿಯಲ್ಲಿ ವಾಗದಾರಿ ಶಿಬಿರ ನೇತೃತ್ವವನ್ನು ವಹಿಸಲಾಯಿತು. ಹೀರೋಲಿ ಗ್ರಾಮದ ಮೇಲೆ 1947 ಡಿಸೆಂಬರ್ ತಿಂಗಳಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಗಾಯಗೊಂಡಿದ್ದ ಬಸವ ಕಲ್ಯಾಣದ ಗೋಪಾಲಶಾಸ್ತ್ರಿಯವರಿಂದ ಅಣ್ಣಾರಾವ್ ಪಾಟೀಲರು ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಗುರುನಾಥರಾವ್, ದಿಗಂಬರ್ ಕತಾರೆ, ಶಂಕರಶೆಟ್ಟಿ ಪಾಟೀಲ್ ಮತ್ತು ಮಾರುತಿರಾವರು ಈ ಶಿಬಿರದ ಮುಖ್ಯ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹೀರೋಲಿ, ಸರಸಾವ ಹಾಗೂ ಗಾಣಗಾಪುರ ಗ್ರಾಮಗಳನ್ನು ಸ್ವಾತಂತ್ರ್ಯ ಮುಕ್ತಗೊಳಿಸಲಾಯಿತು. ಅದೇ ರೀತಿಯಾಗಿ ಚಿಟಗುಪ್ಪ, ಆಳಂದ, ಬಾಲ್ಕಿ, ಬುಸ್ನೂರು ಗ್ರಾಮಗಳ ಕಚೇರಿಗೆ ಬೆಂಕಿಯನ್ನು ಹಚ್ಚಲಾಯಿತು. ಆಳಂದ ಹಾಗೂ ಬಾಲ್ಕಿ ನಡುವೆ ಇದ್ದ ಈಚಲ ಮರಗಳೆಲ್ಲ ಈ ಶಿಬಿರದ ಕಾರ್ಯಕರ್ತರು ಕಡಿದು ಹಾಕಿದರು ಮತ್ತು ಸುಟ್ಟು ಹಾಕಿದರು. ಭಾರತದ ಒಕ್ಕೂಟದೊಂದಿಗೆ ಹೈದರಾಬಾದ್ ಸಂಸ್ಥಾನವು ವಿಲೀನಗೊಳಿಸಬೇಕೆಂಬ ಒತ್ತಾಯವನ್ನು ಚಳುವಳಿಯನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟಿಸಲಾಯಿತು. ನಂತರ ಕ್ರಾಂತಿಕಾರಿ ಚಟುವಟಿಕೆಯ ಶಿಬಿರದ 5ನೇ ಅಂಶವೇನೆಂದರೆ ತುಂಗಭದ್ರಾ ಶಿಬಿರ. ತುಂಗಭದ್ರಾ ನದಿ ದಂಡೆಯ ಮೇಲೆ ಪಂಡಿತ್ ತಾರಾನಾಥ್ ಅವರು ಸ್ಥಾಪಿಸಿದ ಆಶ್ರಮದಲ್ಲಿ ಈ ಶಿಬಿರವು ಸ್ಥಾಪಿತಗೊಂಡಿತು. ಗಾಣದಾಳ ನಾರಾಯಣಪ್ಪನು ಈ ಶಿಬಿರದ ಮುಖ್ಯಸ್ಥನಾಗಿದ್ದನು. ರಾಘವೇಂದ್ರರಾವ್, ಶಂಕರಗೌಡ ಬೆಟದೂರ್, ಮಠಬಾರಿ ನಾಗಪ್ಪ, ಪಾಂಡುರಂಗರಾವ್ ಪರ್ವತರೆಡ್ಡಿ ಈ ಶಿಬಿರದ ಪ್ರಮುಖ ಕಾರ್ಯಕರ್ತರಾಗಿದ್ದರು. ಇವರೆಲ್ಲ ಬೇಜವಾಡದಲ್ಲಿ ಮಿಲಿಟರಿ ತರಬೇತಿಯನ್ನು ಪಡೆದಿದ್ದರು. ಮಠವಾರಿ, ಯಡಗಿನಹಾಳು, ಬೆಟ್ಟದೂರು, ಮಂತ್ರಾಲಯ ಹಾಗೂ ಬುಡದಲ್ಲಿಗಳಲ್ಲಿನ ಕಂದಾಯ ಕಚೇರಿಗಳ ಮೇಲೆ ದರೋಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಸಾಹಸವನ್ನು ಮೆರೆದರು. ಮೂಲಭೂತವಾದಿಗಳ ಹಾವಳಿಯಿಂದ
ಹಿಂದೂಗಳನ್ನು ರಕ್ಷಿಸಲು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲು ಇವರೆಲ್ಲರೂ ತುಂಗಭದ್ರಾ ನದಿಯ ದಂಡೆಯ ಮೇಲಿದ್ದ ಎಲ್ಲ ರಜಾಕರ ಎಲ್ಲ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿದರು ಹಾಗೂ ಕಂದಾಯ ಕಚೇರಿಯಲ್ಲಿ ಕಾಗದ ಪತ್ರಗಳನ್ನು ಬೆಂಕಿಗೆ ಒಳಪಡಿಸಿದರು. ಹಳ್ಳಿಗಳಲ್ಲಿ ಲೇವಿ ಸಂಗ್ರಹ ಅಧಿಕಾರಿಗಳ ಮೇಲೆ ಮಠವಾರಿ ನಾಗಪ್ಪನ ನೇತೃತ್ವದಲ್ಲಿ ತಂಡವು ಹಲ್ಲೆಯನ್ನು ಮಾಡಲಾಯಿತು. ಇದರ ಫಲವಾಗಿ ಮಾನ್ವೀಯ ತಹಶೀಲ್ದಾರ ಅಮರಣ್ಣವರು ತಮ್ಮ ತಹಶೀಲ್ದಾರ್ ಹುದ್ದೆಗೆ ರಾಜೀನಾಮೆ ನೀಡಿದರು. ನಿಜಾಮನ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡರು. ಭೂ ಕಂದಾಯ ನೀಡದಂತೆ ಜನರ ಮನಸ್ಸನ್ನು ಅಮರಣ್ಣವರು ಒಲಿಸಿದರು. ಪ್ರಜಾಪ್ರಭುತ್ವವಾದಿ ಸರ್ಕಾರದ ಸ್ಥಾಪನೆಗೆ ಒತ್ತಾಯಿಸುತ್ತಿದ್ದ ಇಡೀ ಜನತೆಯ ಮನೋಭಿಲಾಷ ವ್ಯಕ್ತಪಡಿಸುವ ಅವಕಾಶಕ್ಕಾಗಿ ಮಠವಾರಿ ನಾಗಪ್ಪರ ತಂಡವು ಪ್ರಮುಖ ಪಾತ್ರವನ್ನು ವಹಿಸಲಾಯಿತು. ನಂತರ 6ನೇ ಕ್ರಾಂತಿಕಾರಿ ಶಿಬಿರವೆಂದರೆ ಗಜೇಂದ್ರಗಡ ಶಿಬಿರ. ಪುಂಡಲಿಕಪ್ಪ ಈಶ್ವರಪ್ಪನವರು ಗಜೇಂದ್ರಗಡ ಶಿಬಿರದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಈ ಗಜೇಂದ್ರಗಡ ಶಿಬಿರದಲ್ಲಿ 50 ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ನಿಜಾಮನ ಆಳ್ವಿಕೆಯನ್ನು ನಿರ್ನಾಮ ಮಾಡಲು ರಾಯಚೂರು ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮೂಲೆಗಟ್ಟಿನ ಹಳ್ಳಿಗಳಲ್ಲಿ ವಿಧ್ವಂಸಕ ಕಾರ್ಯಗಳನ್ನು ಈ ಶಿಬಿರದ ಕಾರ್ಯಕರ್ತರು ಕೈಗೊಂಡರು. ಬಿ.ವಿ. ದೇಸಾಯಿ, ಕೃಷ್ಣರಾವ್, ಹನುಮಂತರಾವ್, ಜಿ.ಕೆ. ಪುರೋಹಿತ್, ಶ್ರೀನಿವಾಸಾಚಾರ್ಯ, ಕೊರಹಳ್ಳಿ ಶಿವಮಲ್ಲಪ್ಪ, ದೊಡ್ಡ ಹನುಮಪ್ಪ ಮುಂತಾದವರು ಗಜೇಂದ್ರಗಡ ಶಿಬಿರದ ಖ್ಯಾತ ಕಾರ್ಯಕರ್ತರಾಗಿದ್ದರು. ನಿಜಾಮನ ಆಳ್ವಿಕೆಯ ಕಪಿಮುಷ್ಟಿಯಿಂದ ಕುಷ್ಟಗಿ ತಾಲೂಕಿನ ಮೂಲೆಗಟ್ಟಿನ ಹಳ್ಳಿಯನ್ನು ಮುಕ್ತಗೊಳಿಸಲು, ರಜಾಕರ ದೌರ್ಜನ್ಯದಿಂದ ಜನರನ್ನು ರಕ್ಷಿಸಲು, ಶಾಂತಿಯನ್ನು ಕಾಪಾಡಲು ಈ ಶಿಬಿರದ ಕಾರ್ಯಕರ್ತರು ತಾವು ವಶಪಡಿಸಿಕೊಂಡಿದ್ದ 1 ಕುದುರೆ, 15 ಬಂದೂಕು ಮತ್ತು 4 ಪಿಸ್ತೂಲ್ಗಳನ್ನು ಹಾಗೂ ಕೈಬಾಂಬುಗಳನ್ನು ಬಳಸುತ್ತಿದ್ದರು. ಗದಗದಲ್ಲಿ ನೆಲೆಗೊಂಡಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಈ ಶಿಬಿರಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಲಾಯಿತು. ನಂತರ 7ನೇ ಕ್ರಾಂತಿಕಾರಿ ಚಟುವಟಿಕೆಗಳ ಶಿಬಿರವೆಂದರೆ ಮುಂಡರಗಿ ಶಿಬಿರ. ಮುಂಡರಗಿಯ ಶಿಬಿರದಲ್ಲಿ 1947 ಆಗಸ್ಟ್ 15ರಂದು ಶಿವಮೂರ್ತಿ ಅಳವಂಡಿಯವರ ನೇತೃತ್ವದಲ್ಲಿ ಜರುಗಿಸಲಾಯಿತು. ನಿಡಗುಂದಿಕೊಪ್ಪ, ನೆರೆಗಲ್ಲು, ಮುಗುಳಿ, ತಂಬ್ರಹಳ್ಳಿ ಮತ್ತು ಬಾಚಿಗೊಂಡನಹಳ್ಳಿಗಳಲ್ಲಿ, ಬಳ್ಳಾರಿ, ಧಾರವಾಡಗಳಲ್ಲಿಯೂ ಕೂಡ ಶಿಬಿರಗಳನ್ನು ಸ್ಥಾಪಿಸಲಾಯಿತು. 1947 ಡಿಸೆಂಬರ್ ತಿಂಗಳಲ್ಲಿ ಇಟಗಿ ಗಡಿ ಶಿಬಿರದ ಕಾರ್ಯಕರ್ತರು ರಾಮಾಚಾರ ಪುರೋಹಿತ್ ನೇತೃತ್ವದಲ್ಲಿ ಮತ್ತು ಗಜೇಂದ್ರಗಡ ಶಿಬಿರದ ಕಾರ್ಯಕರ್ತರು ಜ್ಞಾನಮೂರ್ತಿಯವರ ನೇತೃತ್ವದಲ್ಲಿ ಮುಂಡ್ರಿಗಿ ಶಿಬಿರದ ಕಾರ್ಯಕರ್ತರ ಸಹಯೋಗದಲ್ಲಿ ಜಂಟಿಯಾಗಿ ರಜಾಕರ ಕೇಂದ್ರಗಳ ಮೇಲೆ, ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಸಿ ನಿಜಾಮನ ಅಧೀನದಲ್ಲಿದ್ದ ಗ್ರಾಮಗಳನ್ನು ಮುಕ್ತಗೊಳಿಸಿದರು. ಸುಮಾರು 250 ಬಿಸಿ ರಕ್ತದ ಯುವಕರು ಮುಂಡ್ರಿಗಿ ಶಿಬಿರದಲ್ಲಿ ಸೈನಿಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸಿದ್ನೇಕೊಪ್ಪ ದೇಸಾಯಿ, ಮುದನೂರಿನ ವಿರೂಪಾಕ್ಷಪ್ಪ, ಆಡೂರಿನ ಶಿರೂರು ವೀರಭದ್ರಪ್ಪ, ಕೊಪ್ಪಳದ ಸೋಮಪ್ಪ, ಚೆನ್ನಪ್ಪ ವಾಲಿ, ಅನ್ನದಾನಪ್ಪ ದೊಡ್ಡಮೇಟಿ, ಆರ್ ದಿವಾಕರ್, ಎಸ್ ನಿಜಲಿಂಗಪ್ಪ ಮತ್ತು ಹಳ್ಳಿಕೇರಿ ಗುದ್ನಪ್ಪನವರು ಈ 250 ಜನ ತಂಡದಲ್ಲಿ ಪ್ರಮುಖ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಯಲಬುರ್ಗದ ಪ್ರಭುರಾಜ್ ಪಾಟೀಲ್ ಹಾಗೂ ಬನ್ನಿಕೊಪ್ಪದ ಶಂಕರಪ್ಪ ಯರೇಸಿಯವರು ಕ್ರಮವಾಗಿ ಮುಂಡ್ರಿಗಿ ಶಿಬಿರದ ಪ್ರಧಾನ ಹಾಗೂ ಉಪ ಪ್ರಧಾನರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸಿದ್ದನಗೌಡ, ಕರಿಸಿದ್ದಪ್ಪ, ಇನಾಮದಾರ್, ಶಂಕರೇಗೌಡ, ತೆಗ್ಗಿನಹಳ್ಳಿ ಈ ಶಿಬಿರದ ಸೈನಿಕ ತಂಡದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಮುಂಡ್ರಿಗಿ ಶಿಬಿರದ ಗುಪ್ತಚಾರ ದಳದಲ್ಲಿ ಕಾಳಪ್ಪ ಸಣ್ಣ ಯರೇಸಿ ಮತ್ತು ಮುದಿಯಪ್ಪ ತಲವಾರ್ಕರ್ ಅನುಪಮ ಸೇವೆ ಸಲ್ಲಿಸಿದರು. ಈ ಶಿಬಿರದಲ್ಲಿ ಹಾಗೂ ಉಪ ಶಿಬಿರಗಳಲ್ಲಿ ಸೈನಿಕರಾಗಿ ಕೆಲಸ ಮಾಡಿದ
ಕಾರ್ಯಕರ್ತರೆಲ್ಲ ಸುಮಾರು 20 ದಿನಗಳ ಕಾಲ ಮುಂಡ್ರಿಗಿ ಹತ್ತಿರದ ಕಪ್ಪತ ಗುಡ್ಡದಲ್ಲಿ ನಿವೃತ್ತ ದಂಡನಾಯಕರಾಗಿದ್ದ ಕ್ಯಾಪ್ಟನ್ ರಾಮಚಂದ್ರ ಹಾಗೂ ಕ್ಯಾಪ್ಟನ್ ಜಗತ್ ಸಿಂಗರಿಂದ ತರಬೇತಿಯನ್ನು ಪಡೆದುಕೊಂಡರು. ಶಿವಮೂರ್ತಿ ಅಳವಂಡಿಯವರ ನೇತೃತ್ವದಲ್ಲಿ ಮುಂಡ್ರಿಗಿ ಶಿಬಿರದ ಪ್ರತಿಯೊಬ್ಬ ಯೋಧನೂ ಸಹ ರಜಾಕರ ರಾಕ್ಷಸ ಕೃತ್ಯಗಳನ್ನು ನಿಜಾಮರ ಕ್ರೂರ ಆಳ್ವಿಕೆಯನ್ನು ಕಿತ್ತೊಗೆಯಲು ಕೊನೆ ಉಸಿರು ಇರುವವರೆಗೂ ಹೋರಾಡುತ್ತೇನೆ ಎಂದು 5 ಬಾರಿ ಪ್ರಮಾಣ ಮಾಡಬೇಕಿತ್ತು. ಅವುಗಳೆಂದರೆ ವೀರಶ್ರೀ, ದೈವಶ್ರೀ, ಸಾಹಸ್ರೀ, ಸಂಘರ್ಶ್ರೀ, ಅಭಿಮಾನಶ್ರೀ. ನಿಜಾಮ ಹಾಗೂ ರಜಾಕರ ವಿರುದ್ಧ ಹೋರಾಟ ನಡೆಸಲು ಮುಂಡ್ರಿಗಿ ಶಿಬಿರದ ಮೇಲೆ ಕಾರ್ಯಕರ್ತರ ವಶದಲ್ಲಿದ್ದ 10 ಕುದುರೆಗಳನ್ನು, 6 ಜೀಪುಗಳನ್ನು ಹಾಗೂ ಇನ್ನಿತರ ಬಂದೂಕುಗಳು ಅವರಲ್ಲಿ ವಶವಾದವು. ನಂತರ ಮುಂಡ್ರಿಗಿ ಶಿಬಿರದ ದಾಳಿಗಳು ಅಳವಂಡಿ ಶಿವಮೂರ್ತಿಯವರ ನಿರ್ದೇಶನದಲ್ಲಿ ದಂಡನಾಯಕ ಪ್ರಭುರಾಜ್ ಪಾಟೀಲ್ ಹಾಗೂ ಉಪದಂಡನಾಯಕ ಶಂಕರಪ್ಪ ಯರಸಿ ಮಾರ್ಗದರ್ಶನದಲ್ಲಿ ಮುಂಡ್ರಿಗಿ ಶಿಬಿರವು ಈ ಕೆಳಕಂಡ ದಾಳಿಗಳನ್ನು ಮಾಡಲಾಯಿತು. ಮುಂಡ್ರಿಗಿ ಶಿಬಿರದ ದಾಳಿಗಳು ಯಾವ್ಯಾವ ಅಂದ್ರೆ ಕುಕನೂರಿನ ಮೇಲೆ ದಾಳಿ, ಹಳ್ಳಿಕೆರೆಯ ಮೇಲೆ ದಾಳಿ, ಯಲಬುರ್ಗದ ಮೇಲೆ ದಾಳಿ, ಬೆಲಗಟ್ಟಿಯ ಮೇಲೆ ದಾಳಿ, ಮೈದರಿಗೆಯ ಮೇಲೆ ದಾಳಿ ಮತ್ತು ಇಟಗಿ ಸುತ್ತಮುತ್ತಲ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಲಾಯಿತು. ಈ ಗಡಿ ಚಳವಳಿಯನ್ನು ಕಾಡ್ಗಿಚ್ಚಿನಂತೆ 10/11/1947ರಂದು ಮದ್ರಾಸಿನ ಕ್ರಿಯಾ ಸಮಿತಿ ಸಭೆಯಲ್ಲಿ ಜರುಗಿಸಲಾಯಿತು. ಈ ರೀತಿಯಾಗಿ ಇಟಗಿ ಸುತ್ತಮುತ್ತಲ ಹಳ್ಳಿಗಳನ್ನು ಸ್ವತಂತ್ರಗೊಳಿಸಲಾಯಿತು. ನಂತರ ಇಟಗಿಯಲ್ಲಿ ಯಾವ ರೀತಿಯಾಗಿ ಸರ್ಕಾರದ ಸ್ಥಾಪನೆಯಾಯಿತು ಎಂಬುದರ ಬಗ್ಗೆ ನಾಳೆಯ ಕ್ಲಾಸ್ನಲ್ಲಿ ಬೋಧಿಸಲಾಗುವುದು. ಧನ್ಯವಾದಗಳು.